ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಫೈರಿಂಗ್ ವಿಚಾರದಲ್ಲಿ ರೆಡ್ಡಿ ರಾಮುಲು ನಡುವೆ ಯಾವ ಥರ ಹೋರಾಟ ಮಾಡಬೇಕು ಅನ್ನೋ ವಿಚಾರದಲ್ಲೇ ಭಿನ್ನಾಭಿಪ್ರಾಯ ತಲೆದೋರ್ತಾ ಇದೆ. ಒಬ್ಬರು ಪಾದಯಾತ್ರೆ ಮಾಡೋಣ ಅಂತ ಹೇಳಿದ್ರೆ, ಒಬ್ಬರು ಇಲ್ಲ ದೊಡ್ಡ ಪ್ರತಿಭಟನೆ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಇವರಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ನಿಲುವಿಗೆ ಬರುವಲ್ಲಿ ಇವರು ಕೂಡ ಫೇಲ್ ಆಗ್ತಾ ಇದ್ದಾರೆ. ಗಲಭೆ ಖಂಡಿಸ್ಬಿಟ್ಟು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಜನಾರ್ದನ ರೆಡ್ಡಿ ಅವರ ಪ್ಲಾನ್ ಇದು. ದೊಡ್ಡ ಪ್ರತಿಭಟನೆ ಆಗಬೇಕು ಬಳ್ಳಾರಿಯಲ್ಲಿ ಅಂಥೇಳಿ. ಆದರೆ ಇದೇ ವಿಚಾರದಲ್ಲಿ ಇಲ್ಲ ನಾವು ಬೆಂಗಳೂರಿಗೂ ಪಾದಯಾತ್ರೆ ಮಾಡಿಬಿಡಬೇಕು ಅಂತ ರಾಮುಲು ಪ್ಲಾನ್. ಅಫ್ಕೋರ್ಸ್ ಇಂಥ ವಿಚಾರಗಳಲ್ಲಿ ರಾಜಕೀಯ ಕಾರಣಗಳೇ ಇಲ್ಲ ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಆಯಿತು, ಒಂದು ಆಗಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಅಂತ ಹೇಳಿದ್ರು ಕೂಡ ಇಬ್ಬರು ನಾಯಕರು ಇಬ್ಬರು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಥವಾ ಚಿಂತನೆ ಮಾಡ್ತಾ ಇದ್ದಾರೆ ಅಂತ. ಬಳ್ಳಾರಿಯಲ್ಲೇ ಪ್ರತಿಭಟನೆ ಮಾಡಿದ್ರೆ ತುಂಬ ಜನ ಸೇರಿಸ್ಕೋಬಹುದು, ನಾವಿಲ್ಲಿ ದೊಡ್ಡ ಸದ್ದು ಮಾಡಬಹುದು, ಸುದ್ದಿ ಮಾಡಬಹುದು, ತುಂಬ ಜನಕ್ಕೆ ಇದು ರೀಚ್ ಆಗುತ್ತೆ ಅವಾಗ ಅಂತ. ರಾಮುಲು ಹೇಗೆ ಅಂತ ಹೇಳಿದ್ರೆ, ಇಲ್ಲ ಬಳ್ಳಾರಿಯಿಂದ ನಾವು ಬೆಂಗಳೂರಿಗೂ ಪಾದಯಾತ್ರೆ ನಡೆಸಿದ್ರೆ ಅಷ್ಟು ದಿನಗಳ ಕಾಲವು ವಿಷಯ ಜೀವಂತವಾಗಿರುತ್ತೆ. ಪ್ರತಿಭಟನೆ ಅಂದರೆ ಒಂದೇ ದಿನ, 1 ಅವರ್ 2 ಅವರ್ 3 ಅವರ್ ಮಾಡಿಬಿಡ್ತೀರಾ, ಮುಗಿಸ್ಬಿಡ್ತೀರಾ. ದಿನಾ ಪಾದಯಾತ್ರೆ ಮಾಡ್ತಾಯಿದ್ರೆ ನಮಗೆ ಅದರಿಂದ ದೊಡ್ಡ ಮಟ್ಟದ ಮೈಲೇಜ್ ಸಿಗುತ್ತೆ. ಬಳ್ಳಾರಿ ಟು ಬೆಂಗಳೂರು ಹೋದರೆ ರಾಜ್ಯಾದ್ಯಂತ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ ಅಂತ ಇದ್ದಿರಬಹುದು. ಆದರೆ ಇಲ್ಲಿ ಇಬ್ಬರೂ ನಾಯಕರ ನಡುವೆ ಒಮ್ಮತಕ್ಕೆ ಬರುವಲ್ಲಿ ಇವರು ಫೇಲ್ ಆಗ್ತಾ ಇದ್ದಾರೆ. ಸೊ ಇವರಿಬ್ಬರದು ಈ ಥರ ನಿಲುವಿದ್ದಾಗ ರಾಜ್ಯ ಬಿ ಜೆ ಪಿ ನಾಯಕರು ಏನು ಮಾಡಬೇಕು? ಅವರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇದೀಗ ನಿನ್ನೆ ರಾಜ್ಯ ಬಿ ಜೆ ಪಿ ನಾಯಕರನ್ನು ಕೂಡ ಭೇಟಿಯಾಗಿ ಜನಾರ್ದನ ರೆಡ್ಡಿ ಅವರು ಚರ್ಚೆ ಮಾಡಿದ್ದಾರೆ. ಪ್ರತಿಭಟನೆ ನಡೆಸೋ ಬಗ್ಗೆ ಚರ್ಚೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಆದರೆ ಬಳ್ಳಾರಿಯಲ್ಲೇ ಉಳ್ಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು.